ಹೆಲೋ ಸ್ಟೂಡೆಂಟ್ಸ್. ಸೊ ಇವತ್ತು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಇಂದ ನಿಮ್ಮ ಸೆಕೆಂಡ್ ಇಯರ್ ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ 1 ಮಾರ್ಕಿಗೆ ಬರುವಂತ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಆ ಕ್ವಶನ್ ಏನಪ್ಪಾ ಅಂತಂದ್ರೆ, ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಎಕ್ಸ್ ಈಸ್ ಡಿಕ್ರೀಸಿಂಗ್ ಇನ್ ಆಪ್ಷನ್ ಎ ಓಪನ್ ಇಂಟರ್ವಲ್ 0, e, ಆಪ್ಷನ್ ಬಿ ಓಪನ್ ಇಂಟರ್ವಲ್ 0, ಇನ್ಫಿನಿಟಿ, ಆಪ್ಷನ್ ಸಿ ಓಪನ್ ಇಂಟರ್ವಲ್ 0, 1/e ಅಂಡ್ ಆಪ್ಷನ್ ಡಿ ಓಪನ್ ಇಂಟರ್ವಲ್ 0, 1. ಸೊ ಈ ಕ್ವಶನ್ ಒಂದು ಪರ್ಟಿಕ್ಯುಲರ್ ಸಿಂಪ್ಲಿಫಿಕೇಶನ್ ಆದ್ಮೇಲೆ ಮುಂದೆ ಏನ್ ಮಾಡಬೇಕು ಅನ್ನೋದ್ರಲ್ಲಿ ಸ್ಟೂಡೆಂಟ್ಸ್ ಬಹಳ ಡಿಫಿಕಲ್ಟಿನ ಫೇಸ್ ಮಾಡ್ತಾರೆ. ಸೊ ಲೆಟ್ ಅಸ್ ಸಿ ಹೌ ಟು ಸಾಲ್ವ್ ದಿಸ್ ಕ್ವಶನ್. ಸೊ ನಿಮಗೆ ಬೈ ಚಾನ್ಸ್ ಏನಾದ್ರೂ ಈ ಕ್ವಶನ್ ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ ಬಂದು ನಿಮಗೆ ಮಾರ್ಕ್ಸ್ ಕಳ್ಕೋಬಾರ್ದಾಗಿತ್ತು, 80 ಔಟ್ ಆಫ್ 80 ಸ್ಕೋರ್ ಮಾಡ್ಲೇಬೇಕಾಗಿತ್ತು ಅಂದ್ರೆ ಈ ವಿಡಿಯೋನ ಎಂಡ್ ವರೆಗೂ ನೋಡಿ ಅಂಡ್ ಯಾವುದೇ ಎಕ್ಸ್ಪ್ಲನೇಷನ್ ನ ಮಿಸ್ ಮಾಡಬೇಡಿ. ಸೊ ಕ್ವಶನ್ ನ ಯಾವ ತರ ಸಾಲ್ವ್ ಮಾಡ್ತೀವಿ, ನಮಗೆ ಕೊಟ್ಟಿರುವಂತ ಫಂಕ್ಷನ್ ಗೆ ಯಾವ ಇಂಟರ್ವಲ್ ಅಲ್ಲಿ ಇನ್ಕ್ರೀಸಿಂಗ್ ಆಗುತ್ತೆ, ಯಾವ ಇಂಟರ್ವಲ್ ಅಲ್ಲಿ ಡಿಕ್ರೀಸಿಂಗ್ ಆಗುತ್ತೆ ಅಂತ ಫೈಂಡ್ ಮಾಡಬೇಕಾಗಿತ್ತು ಅಂದ್ರೆ ಫಸ್ಟ್ ಏನ್ ಮಾಡ್ತೀವಿ, ಕೊಟ್ಟಿರುವಂತ ಫಂಕ್ಷನ್ ಗೆ ಡಿಫರೆನ್ಶಿಯೇಟ್ ಮಾಡಿಬಿಟ್ಟು ಆ ಡೆರಿವೇಟಿವ್ ನ ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡಿ ಕ್ರಿಟಿಕಲ್ ಪಾಯಿಂಟ್ ನ ಫೈಂಡ್ ಮಾಡ್ತೀವಿ. ಆ ಬಂದಿರುವಂತ ಕ್ರಿಟಿಕಲ್ ಪಾಯಿಂಟ್ ನ ತಗೊಂಡು ರಿಯಲ್ ನಂಬರ್ ಲೈನ್ ಅಲ್ಲಿ ಇಂಟರ್ವಲ್ಸ್ ನ ಡಿವೈಡ್ ಮಾಡಿಬಿಟ್ಟು ಈಚ್ ಇಂಟರ್ವಲ್ ಇಂದ ಒಂದೊಂದು ಪಾಯಿಂಟ್ ನ ಕನ್ಸಿಡರ್ ಮಾಡಿಕೊಂಡು ಡೆರಿವೇಟಿವ್ ಎಲ್ಲಿ ಲೆಸ್ಸರ್ ದನ್ 0 ಆಗುತ್ತೆ, ಡೆರಿವೇಟಿವ್ ಎಲ್ಲಿ ಗ್ರೇಟರ್ ದನ್ 0 ಆಗುತ್ತೆ. ಡೆರಿವೇಟಿವ್ ಲೆಸ್ಸರ್ ದನ್ 0 ಆದ್ರೆ ಅಲ್ಲಿ ಆ ಪರ್ಟಿಕ್ಯುಲರ್ ಇಂಟರ್ವಲ್ ಅಲ್ಲಿ ಫಂಕ್ಷನ್ ನಾವು ಡಿಕ್ರೀಸಿಂಗ್ ಅಂತ ಕರಿತೀವಿ. ಅಂಡ್ ಯಾವ ಇಂಟರ್ವಲ್ ಅಲ್ಲಿ ಡೆರಿವೇಟಿವ್ ಗ್ರೇಟರ್ ದನ್ 0 ಇರುತ್ತೆ ಆ ಪರ್ಟಿಕ್ಯುಲರ್ ಇಂಟರ್ವಲ್ ಅಲ್ಲಿ ಫಂಕ್ಷನ್ ನಾವು ಇನ್ಕ್ರೀಸಿಂಗ್ ಅಂತ ಕರಿತೀವಿ. ಸೊ ಅದೇ ಪ್ರೊಸೀಜರ್ ನ ಯೂಸ್ ಮಾಡಿಕೊಂಡು ಈ ಕ್ವಶನ್ ನ ಕೂಡ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಕೊಟ್ಟಿರುವಂತ ಫಂಕ್ಷನ್ ಗೆ ಲೆಟ್ ಅಸ್ ಫೈಂಡ್ ಇಟ್ಸ್ ಡೆರಿವೇಟಿವ್. ಸೊ ದ ಫಂಕ್ಷನ್ ಈಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪವರ್ ಎಕ್ಸ್ ವಿಚ್ ಇಸ್ ಫಂಕ್ಷನ್ ಟು ದಿ ಪವರ್ ಫಂಕ್ಷನ್. ಸೊ ಡೈರೆಕ್ಟ್ ಆಗಿ ಇದಕ್ಕೆ ನಾನು ಡಿಫರೆನ್ಶಿಯೇಟ್ ಮಾಡಕ್ ಬರಲ್ಲ. ಸೊ ಎರಡೂ ಕಡೆ ಏನ್ ಅಪ್ಲೈ ಮಾಡಬೇಕು, ಲಾಗರಿಥಮ್ ಅಪ್ಲೈ ಮಾಡಬೇಕು. ಸೊ ಲೆಟ್ ಅಸ್ ಅಪ್ಲೈ ಲಾಗ್ ಆನ್ ಬೋತ್ ದ ಸೈಡ್ಸ್. ಸೊ ವಿ ಗೆಟ್ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಟು ದಿ ಪವರ್ ಎಕ್ಸ್. So this will imply log of f of x equal to, by the property of logarithm log m to the power n, I can write n log m. So this can be written as x log x. Now let us differentiate this. So differentiating with respect to x, what is log of f of x derivative? 1 by f of x into f dash of x is equal to, illi product rule of derivative apply agutte. What is product rule? First function as it is, derivative of second function log x derivative is 1 by x plus second function as it is derivative of a first function x with respect to x derivative is 1. So ಇಲ್ಲಿ x and x cancel ಆಗುತ್ತೆ, f of x ಆ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಇದರ ಜೊತೆಗೆ ಪ್ರಾಡಕ್ಟ್ ಅಲ್ಲಿ ಬರುತ್ತೆ. So I will get f dash of x is equal to f of x into 1 plus log x. So this will imply f dash of x is equal to f of x is x to the power x into 1 plus log x. So this is the derivative of the function. ಈಗ ಬಂದಿರುವಂತ ಡೆರಿವೇಟಿವ್ ನ ನಾವು ಎದಕ್ಕೆ ಈಕ್ವೇಟ್ ಮಾಡಬೇಕು, 0 ಗೆ ಈಕ್ವೇಟ್ ಮಾಡಬೇಕು. ಬಿಕಾಸ್ ಟು ಫೈಂಡ್ ದ ಇಂಟರ್ವಲ್ ವಿ ವಿಲ್ ರಿಕ್ವೈರ್ ವಾಟ್, ವಿ ವಿಲ್ ರಿಕ್ವೈರ್ ಅ ಕ್ರಿಟಿಕಲ್ ಪಾಯಿಂಟ್. ಕ್ರಿಟಿಕಲ್ ಪಾಯಿಂಟ್ ಅಂದ್ರೆ ವೇರ್ ದ ಡೆರಿವೇಟಿವ್ ಆಫ್ ದಿ ಫಂಕ್ಷನ್ ಬಿಕಮ್ಸ್ 0. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಏನ್ ಬಂದಿದೆ ನಮಗೆ, ಎಕ್ಸ್ ಟು ದಿ ಪವರ್ ಎಕ್ಸ್ ಇಂಟು 1 ಪ್ಲಸ್ ಲಾಗ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು 0. ಈ ಫಂಕ್ಷನ್ ಸಿ ಇಲ್ಲಿ ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಇಸ್ ಈಕ್ವಲ್ ಟು 0 ಅಂದ್ರೆ ಯಾವ್ದಾದ್ರೂ ಒಂದು ಫಂಕ್ಷನ್ ಈಕ್ವಲ್ ಟು 0 ಆಗ್ಲೇಬೇಕು, ಐದರ್ ದಿಸ್ ಆರ್ ದಿಸ್. ಬಟ್ ಈ ಫಂಕ್ಷನ್ 0 ಆಗಕ್ ಚಾನ್ಸೇ ಇಲ್ಲ. ಇಟ್ ವಿಲ್ ಆಲ್ವೇಸ್ ಬಿ it will never be 0 because ಇಲ್ಲಿ ನೀವೇನಾದ್ರೂ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 to the power 0 will not be defined. ಸೊ ಈ ಫಂಕ್ಷನ್ 0 ಆಗಕ್ ಚಾನ್ಸೇ ಇಲ್ಲ. ಸೊ ಈ ಫಂಕ್ಷನ್ 0 ಆಗಲ್ಲ ಅಂದ್ರೆ ಈ ಪ್ರಾಡಕ್ಟ್ ಅಲ್ಲಿ ಈ ಫಂಕ್ಷನ್ ಕಂಪಲ್ಸರಿಲಿ ಏನಾಗಬೇಕು, 0 ಆಗಬೇಕು. ಸೊ ಇಲ್ಲಿಂದ ನನಗೆ 1 ಪ್ಲಸ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಸಿಗುತ್ತೆ, 0. ಸೊ ಇಲ್ಲಿಂದ ನಾನು ಏನಂತ ಬರೀಬಹುದು, log x is equal to -1 ಅಂತ ಬರೀಬಹುದು. log x ಅಂದ್ರೆ ಬೇಸ್ e ಇರುತ್ತೆ. ಸೊ ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಆಫ್ logarithm I can write x equal to e power -1 which will be equal to 1 by e. So what is my critical point? It is 1 by e. So now using this critical point ನಾವೇನ್ ಮಾಡ್ತೀವಿ, ನಂಬರ್ ಲೈನ್ ಮೇಲೆ ಇಂಟರ್ವಲ್ ನ ಡಿವೈಡ್ ಮಾಡ್ತೀವಿ -∞ to ∞. ಈ 1 by e ಅನ್ನೋದು ಇಟ್ ವಿಲ್ ಬಿ ಗ್ರೇಟರ್ ದನ್ 0 ಲೆಸ್ಸರ್ ದನ್ 1 ಬಿಕಾಸ್
E is approximately equal to 2.718. 1 divided by 2.718 ನಾವು ಮಾಡಿದಾಗ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ನಮಗೆ 0.3 ಸಮಥಿಂಗ್ ಸಿಗುತ್ತೆ. ಸೊ ಇಟ್ ವಿಲ್ ಬಿ ಗ್ರೇಟರ್ ದನ್ 0. ಸೊ ಇಲ್ಲಿ ನನಗೆ 0 ಬರುತ್ತೆ ಅಂದ್ರೆ 1/e ಈ ಸ್ಪೇಸ್ ಅಲ್ಲಿ ಬರಬಹುದು. ಸೊ ಈಗ ನೆಕ್ಸ್ಟ್ ಈ 0 ಕನ್ಸಿಡರೇಷನ್ ಇಲ್ಲ ಸದ್ಯಕ್ಕೆ. ಸೊ ಈಗ 1/e ತಗೊಂಡಾಗ ನಮ್ಮ ಇಂಟರ್ವಲ್ಸ್ ಏನೇನ್ ಬಂದವು, ಒಂದು -∞ to 1/e, ಇನ್ನೊಂದು ಇಂಟರ್ವಲ್ 1/e to ಇನ್ಫಿನಿಟಿ. ಬಟ್ ಈ ಎರಡು ಇಂಟರ್ವಲ್ ನಮ್ಮ ಆಪ್ಷನ್ಸ್ ಅಲ್ಲಿ ಕೊಟ್ಟಿಲ್ಲ. 0,e, 0,∞, 0,1/e, 0,1 ಈ ನಾಲ್ಕು ಯಾವುದಕ್ಕೂ ಈ ಎರಡು ಇಂಟರ್ವಲ್ಗೆ ಕಂಪ್ಯಾರಿಸನ್ ಅಲ್ಲೇ ಇಲ್ಲ. ಸೊ ಇಲ್ಲಿವರೆಗೂ ಬಂದ ಮೇಲೆ ಇಂಟರ್ವಲ್ ನ ಡಿವೈಡ್ ಮಾಡ್ಕೊಂಡಾದ ಮೇಲೆ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಕೊಟ್ಟಿರುವಂತ ಇಂಟರ್ವಲ್ ನಮಗೆ ಬಂದಿರುವಂತ ಇಂಟರ್ವಲ್ ಆಪ್ಷನ್ಸ್ ಅಲ್ಲಿ ಇಲ್ಲ. ಸೊ ಮೇ ಬಿ ಕ್ವಶನ್ ಅಲ್ಲಿ ಏನೋ ಮಿಸ್ಟೇಕ್ ಇರಬಹುದೇನೋ ಅಥವಾ ಆಪ್ಷನ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಇರಬಹುದೇನೋ ಅನ್ಕೊಂಡು ಅಲ್ಲಿಗೆ ಬಿಟ್ಬಿಡ್ತಾರೆ. ಬಟ್ ಆಕ್ಚುಲಿ ಕೊಟ್ಟಿರುವಂತ ಕ್ವಶನ್ ಕರೆಕ್ಟೇ, ಕೊಟ್ಟಿರುವಂತ 4 ಆಪ್ಷನ್ಸ್ ಕರೆಕ್ಟೇ. ಈ 4 ಆಪ್ಷನ್ಸ್ ಅಲ್ಲೇನೆ ನಿಮಗೆ ಒಂದು ಆನ್ಸರ್ ಬರುತ್ತೆ. ಅದು ಹೇಗೆ ನೋಡಿ. ಈಗ ಏನ್ ಮಾಡ್ತೀವಿ ನಾವು, ಒನ್ಸ್ ಇಂಟರ್ವಲ್ ಡಿವೈಡ್ ಆದ್ಮೇಲೆ ಈಚ್ ಇಂಟರ್ವಲ್ ಇಂದ ಒಂದು ಪಾಯಿಂಟ್ ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದನ್ನ ತಗೊಂಡು ಹೋಗಿ ಡೆರಿವೇಟಿವ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಡೆರಿವೇಟಿವ್ ಏನಾದ್ರೂ ಗ್ರೇಟರ್ ದನ್ 0 ಆದ್ರೆ ಆ ಪರ್ಟಿಕ್ಯುಲರ್ ಇಂಟರ್ವಲ್ ಅಲ್ಲಿ ಫಂಕ್ಷನ್ ನೀವು ಇನ್ಕ್ರೀಸಿಂಗ್ ಅಂತ ಕರಿತೀರಿ. ಅಂಡ್ ಅದೇ ತಗೊಂಡಿರೋ ಇಂಟರ್ವಲ್ ಅಲ್ಲಿ ಡೆರಿವೇಟಿವ್ ಏನಾದ್ರೂ ಲೆಸ್ಸರ್ ದನ್ 0 ಬಂತು ಅಂದ್ರೆ ಫಂಕ್ಷನ್ ನೀವು ಡಿಕ್ರೀಸಿಂಗ್ ಅಂತ ಕರಿತೀರಿ. ಕರೆಕ್ಟಾ? ಸೊ ಈಗ ನೋಡ್ರಿ, ಡೆರಿವೇಟಿವ್ ಒಳಗಡೆ ಈ ಇಂಟರ್ವಲ್ಸ್ ಇಂದ ನೀವು ಒಂದು ಪಾಯಿಂಟ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತಂದ್ರೆ ಲಾಗರಿದಮ್ ಒಳಗೂ ಆ ಎಕ್ಸ್ ನ ನೀವು ಸಬ್ಸ್ಟಿಟ್ಯೂಟ್ ಮಾಡಲೇಬೇಕು. ಬಟ್ ಲಾಗರಿದಮಿಕ್ ಫಂಕ್ಷನ್ ನೆಗೆಟಿವ್ ರಿಯಲ್ ನಂಬರ್ಸ್ ಗೆ ಡಿಫೈನ್ ಆಗೋದಿಲ್ಲ ಅಥವಾ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್ ಗೆ ಡಿಫೈನ್ ಆಗೋದಿಲ್ಲ. ಅಂದ್ರೆ 0 ಅಲಾಂಗ್ ವಿತ್ ನೆಗೆಟಿವ್ ರಿಯಲ್ ನಂಬರ್ಸ್ ಲಾಗರಿದಮಿಕ್ ಫಂಕ್ಷನ್ ಡಿಫೈನ್ ಆಗೋದಿಲ್ಲ. ಸೊ ಹಾಗಾಗಿ ನೀವು ನೆಗೆಟಿವ್ ಪಾರ್ಟ್ ಆಫ್ ದಿ ರಿಯಲ್ ನಂಬರ್ಸ್ ನ ತಗೊಳ್ಳೋ ಹಾಗಿಲ್ಲ ಅಲಾಂಗ್ ವಿತ್ 0. ಸೊ ನೀವು 1/e ಜೊತೆಗೆ ಇಂಟರ್ವಲ್ ನ ಡಿವೈಡ್ ಎಲ್ಲಿಂದ ಮಾಡಬೇಕು, 0 ಇಂದ ಮಾಡಬೇಕಾಗುತ್ತೆ. ಬಿಕಾಸ್ ಈ ನೆಗೆಟಿವ್ ರಿಯಲ್ ನಂಬರ್ಸ್ ಲಾಗರಿದಮಿಕ್ ಫಂಕ್ಷನ್ ನ ಡಿಫೈನ್ ಮಾಡೋದಿಲ್ಲ. ಇಟ್ ವಿಲ್ ನಾಟ್ ಬಿ ಡಿಫೈನ್ಡ್. ಸೊ ಹಾಗಾಗಿ ನೀವು ಇಂಟರ್ವಲ್ ನ ಡಿವೈಡ್ ಎಲ್ಲಿಂದ ಮಾಡಬೇಕು, 0 to ಇನ್ಫಿನಿಟಿ ಒಳಗಡೆ 1/e ತಗೊಂಡು ಎರಡು ಇಂಟರ್ವಲ್ ನ ಡಿವೈಡ್ ಮಾಡಬೇಕು. ಸೊ ಒಂದು ಇಂಟರ್ವಲ್ ಬರುತ್ತೆ 0,1/e, ಇನ್ನೊಂದು ಇಂಟರ್ವಲ್ ಬರುತ್ತೆ 1/e, ಇನ್ಫಿನಿಟಿ. ಅಂಡ್ ಆಬ್ವಿಯಸ್ಲಿ ನೋಡಿದಾಗ 1/e, ಇನ್ಫಿನಿಟಿ ಅಂತೂ ಆಪ್ಷನ್ ಅಲ್ಲಿ ಇಲ್ಲ, ಇರೋದು 0,1/e. ಸೊ ಆಬ್ವಿಯಸ್ಲಿ ಆನ್ಸರ್ ನಿಮ್ಗೆ 0,1/e ನೇ ಆಗಬೇಕು. ಸೊ 0,1/e ಅಲ್ಲಿ ಫಂಕ್ಷನ್ ಏನಾಗುತ್ತೆ, ಡಿಕ್ರೀಸಿಂಗ್. ಸೊ ಹಾಗಿದ್ರೆ 0,1/e ಅಲ್ಲಿ ಡೆರಿವೇಟಿವ್ ಲೆಸ್ಸರ್ ದನ್ 0 ಅಂತ ಪ್ರೂವ್ ಮಾಡೋಣ. ಸೊ 1/e, ಇನ್ಫಿನಿಟಿ ಅಂತ ತಗೊಂಡಾಗ ಲೆಟ್ ಮಿ ಕನ್ಸಿಡರ್ 1 as a ಪಾಯಿಂಟ್. ಈ 1 ನ ತಗೊಂಡ್ ಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. log 1 becomes 0. 0 plus 1 is 1. ಇದನ್ನು 1/1 ಏನಾಗುತ್ತೆ 1. ಸೊ ಇಲ್ಲಿ ನನಗೆ 1 ಸಿಗುತ್ತೆ ವಿಚ್ ಇಸ್ ಗ್ರೇಟರ್ ದನ್ 0. ಸೊ ಆಬ್ವಿಯಸ್ಲಿ ಈ ಇಂಟರ್ವಲ್ ಅಲ್ಲಿ ಫಂಕ್ಷನ್ ಇಸ್ ಇನ್ಕ್ರೀಸಿಂಗ್. ಅಂಡ್ ಈ ಇಂಟರ್ವಲ್ ತಗೊಳ್ಳೋಣ. ಸೊ ನಾನು ಇವಾಗಲೇ ಹೇಳಿದಾಗೆ 1/e is approximately 0.3. ಅಂದ್ರೆ ಐ ಕ್ಯಾನ್ ಕನ್ಸಿಡರ್ ಹಿಯರ್ 1/4 which is 0.25 lesser than 0.3. ಸೊ 1/4 ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, ಇಟ್ ವಿಲ್ ಬಿಕಮ್ 1/4 power 1/4 into 1 plus log 1/4. 1/4 ಅಂತಂದ್ರೆ 4 power -1 ಅಂತ ಬರೀಬಹುದು ನಾನು ಅದನ್ನ. ಸೊ ದಿಸ್ ಬಿಕಮ್ಸ್ 4 power -1 which is equal to 1/4 power 1/4 into 1 log m power n property. ಕೆಳಗಡೆ -1 ಬರುತ್ತೆ. ಸೊ ಇಟ್ ಬಿಕಮ್ಸ್ -log 4. ಸೊ ದಿಸ್ ಇಸ್ 1 will be lesser than log 4. ಸೊ 1 will be lesser than log 4 ಅಂದ್ರೆ smaller minus bigger will be lesser than 0 and this will be positive. So ನನಗೆ ಡೆರಿವೇಟಿವ್ ಏನು ಸಿಗುತ್ತೆ, lesser than 0 in this interval. So that is why the given function is decreasing in the interval 0,1/e. So hope ಈ ಕ್ವಶನ್ ಎಲ್ಲರಿಗೂ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ ಅನ್ಕೊಂತೀನಿ. ಸೊ ಇದೇ ತರ ನಿಮಗೆ ಯಾವ್ದಾದ್ರು ಕ್ವಶನ್ ಬಗ್ಗೆ ಕ್ಲಾರಿಫಿಕೇಶನ್ ಬೇಕಾಗಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಆ ಕ್ವಶನ್ ಬಗ್ಗೆ ಮೆನ್ಷನ್ ಮಾಡಿ. ಸೊ ಅದರ ಬಗ್ಗೆ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಥ್ಯಾಂಕ್ ಯು.